ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಕ್ರೀಡಾಕೂಟ ಪ್ರಾರಂಭ ಆಗುತ್ತೆ. ಮೊದಲನೇ ಮ್ಯಾಚ್ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಶುಭ ಸಂಜೆಯ ಶುಭ ನಮಸ್ಕಾರದೊಂದಿಗೆ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯ ಹಬ್ಬ ಇದೀಗ ಆರಂಭವಾಗ್ತಾ ಇದೆ. ಪ್ರಥಮ ಪಂದ್ಯ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್. ಎರಡು ಯುವ ಪ್ರತಿಭೆಗಳನ್ನು ಹೊಂದಿರುವಂತಹ ಬೆಂಗಳೂರಿನ ಪ್ರತಿಷ್ಠಿತ ಎರಡು ಖಾಸಗಿ ತಂಡಗಳ ನಡುವೆ ಇದೀಗ ಪ್ರಥಮ ಪಂದ್ಯ. ಹದಿಹರೆಯದ ಹುಡುಗರು, ಕಾಲೇಜು ವಿದ್ಯಾರ್ಥಿಗಳು ವ್ಯಾಸಂಗದ ದಿನಗಳಲ್ಲಿ ಕಬಡ್ಡಿ ಕ್ರೀಡೆಯ ಕೌಶಲ್ಯಗಳನ್ನ ಮೈಗೂಡಿಸಿಕೊಳ್ತಾ ತನ್ನ ಕಬಡ್ಡಿಯ ಮೈಮಾಟದ ಪ್ರದರ್ಶನ ನೀಡಿದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್. ಬೆಂಗಳೂರಿನ ಎರಡು ಪ್ರಮುಖ ಬಡಾವಣೆಯ ಬಹುಬೇಡಿಕೆ ಹುಡುಗರ ನಡುವಿನ ಜಿದ್ದಾಜಿದ್ದಿನ ಆರಂಭದಲ್ಲಿ ಆರಂಭಿಕ ಯಶಸ್ಸನ್ನ ಮಲ್ಲೇಶ್ವರಂ ಬಡಾವಣೆಯ ಹುಡುಗರು ಪಡೆದುಕೊಳ್ತಾ ಇದ್ದಾರೆ. ಸೂಪರ್ ರೀಚ್ನೊಂದಿಗೆ ಸೂಪರ್ ರೈಡ್ 2 ಅಂಕಗಳನ್ನ ಗಳಿಸಿಕೊಳ್ತಾ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ಈ ಬಾರಿ ರೈಟ್ ಇನ್ ಜಾಗದಿಂದ ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಮಿಡ್ಲೈನ್ ಹತ್ತಿರದಲ್ಲಿ ಒಂದು ಟ್ಯಾಕಲ್ ಬಂದಿರೋದ್ರಿಂದ ಇಲ್ಲಿ ದಾಳಿಗಾರ ಸುಲಭವಾಗಿ 2 ಅಂಕವನ್ನು ಪಡ್ಕೊಳ್ಳಿ. ಯೂತ್ ತಂಡದ ನಾಯಕ ಪ್ರಚಾರಕರು ಬನ್ನಿ. HMT ಕಾಲನಿ ಬಾಯ್ಸ್ ಕೇಶವ ಕ್ರೀಡಾ ಮಂಡಳಿ ಕರ್ನಾಟಕ ರಾಜ್ಯದ ಒಂದು ಹೆಸರಾಂತ ಇತಿಹಾಸ ಭರಿತವಂತ ಒಂದು ಐತಿಹಾಸಿಕ ಕ್ರೀಡಾ ಸಂಸ್ಥೆಗಳು. ಒಂದು HMT ಕ್ರೀಡಾ ಸಂಸ್ಥೆ ಏನಿದೆ, HMT ಕಾಲನಿ ಬಾಯ್ಸ್, ಅದರ ಸಂಸ್ಥಾಪಕ ಅಧ್ಯಕ್ಷರು ಸ್ವಯಂ ಅದೇ ಕ್ರೀಡಾ ಸಂಸ್ಥೆಯಲ್ಲಿ ಕಬಡ್ಡಿಯನ್ನ ಕಲಿತ ಆಡಿ ಬೆಳೆದು ಮುಗಿಲೆತ್ತರಕ್ಕೆ ಬೆಳೆದ ಒಬ್ಬ ಮಹಾನ್ ನಾಯಕ. ಇಂದಿನ ನಮ್ಮ ಕರ್ನಾಟಕ ರಾಜ್ಯ ಘನ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿ ಮಾಜಿ ಆರೋಗ್ಯ ಮಂತ್ರಿಗಳು, ಮಾಜಿ ಸಾರಿಗೆ ಸಚಿವರು, ಮಾಜಿ ಗೃಹ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿ ಕರ್ನಾಟಕದ ಅಧಿಕಾರದ ಚಿಕ್ಕಾಣಿಯನ್ನ ಯಶಸ್ವಿಯಾಗಿ ನೆರವೇರಿಸಿ ಜನಮನ್ನಣೆಯನ್ನು ಪಡೆದ ಜನಪ್ರಿಯ ನಾಯಕ, ನಮ್ಮ ನಿಮ್ಮೆಲ್ಲರ ನಲ್ಮೆ ನಾಯಕ ಆರ್ ಅಶೋಕ್ರವರ ಒಂದು ನೇತೃತ್ವ, ಅವರ ಮಾರ್ಗದರ್ಶನ, ಅವರ ಸಹಕಾರದಲ್ಲಿ ಈ ಕ್ರೀಡಾಕೂಟ ಅದ್ಧೂರಿಯಾಗಿ ಆರಂಭ ಕಂಡಿದೆ. ಎಲ್ಲರೊಮ್ಮೆ ಜೋರ ಚಪ್ಪಾಳ ಮುಖೇನ ನಿಮ್ಮ ಅಭಿಮಾನವನ್ನ ಆರ್ ಅಶೋಕರು ನೀಡಬೇಕು. ಒಬ್ಬ ಸ್ವಯಂ ಕ್ರೀಡಾಪಟುವಾಗಿ ಜಾಲಳಿ ಯೂತ್ ವೇಟ್ ಜಾಲಳಿ ಯೂತ್ ಕ್ಯಾಪ್ಟನ್ ಜಾಲಳಿ ಯೂತ್ ತಂಡದ ನಾಯಕ ಮಾನ್ಸೂನ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಮಾನ್ಸೂನ್, ಅದೇ ರೀತಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕ ಸಹ ಆದಷ್ಟು ಬೇಗ ಪ್ರಚಾರಕರ ಬಳಿ ಬನ್ನಿ. ನಿಯಂತ್ರಣ ತಪ್ಪಿದ ಹೊರ ನೀಡುವಂತೆ ಆದೇಶ ಮತ್ತೆ ಎದುರಾಳಿಗೆ ವಿವಿಧ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ ಇದೀಗ ಭಾರತ್ ಸ್ಪೋರ್ಟ್ಸ್ ಕ್ಲಬ್. 2 ತಂಡಗಳ ಬಲಾಬಲ ಈ ರೀತಿ ಇದೆ. ಮತ್ತೊಂದು ಮನೋಜ್ಞ ಕ್ಷಣಕ್ಕೆ ಈ ಅಂಕಣ ಸಾಕ್ಷಿ ಆಗ್ತಾ ಇದೆ. ಸಂಜೀವಿನಿ ಅಂತ 3 ಅಂಕಗಳನ್ನ ಹೊತ್ತೊಯ್ದ ಒಬ್ಬ ಯಶಸ್ವಿ ಮಾನ್ಸೂನ್ ಮಾನ್ಸೂನ್ ತಂಡದ ನಾಯಕ 6-5 in favor of next match Monsoon versus Jalali Youths. Both team get ready. First call for you. For men's section match Monsoon versus Jalali Youths. ಎರಡು ತಂಡದ ನಾಯಕರೇ ಆಟಗಾರನು ಅಣಿಗೊಳಿಸಿ ತಮಗಿದು ಮೊದಲ ಕರೆ. ಯುವ ಆಟಗಾರರು ಎಸ್ ಬುಧವಾರ ಹಿಡಿತ ಒಳ ಕ್ಯಾಚ್, ಎದುರಾಳಿಗೆ ಡಿಕ್ಕಿ ಹೊಡೆದ ಒಂದು ಡೇರಿಂಗ್ ಡ್ಯಾಶ್ ಕ್ಯಾಚ್ ಅಂತ ಹೇಳ್ಬೋದು. ಕಬಡ್ಡಿಯ ನಿಜವಾದ ಕೌಶಲ್ಯ ಭರಿತವಾದಂತಹ ಒಂದು ಫಂಟಾಸ್ಟಿಕ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಈ ಪಂದ್ಯಕ್ಕೆ ದಿಕ್ಕನ್ನ ಬದಲಿಸಿದ ಒಂದು ದಿಟ್ಟ ಪ್ರದರ್ಶನದ ಆಟವನ್ನ ಮಲ್ಲೇಶ್ನವರು ಈಗ ಎದುರೇಟು ಸೂಪರ್ ಚಾಕ ಜನಸಾಗರ ನಮ್ಮ ಈ ಒಂದು ವಾಜಪೇಯಿ ಕ್ರೀಡಾಂಗಣದಲ್ಲಿ ಹರಿದು ಬರ್ತಾ ಇದೆ. ಅಕ್ಷರಶಃ ಜನಸಾಗರ ತಮ್ಮ ನಾಯಕನ ನೇತೃತ್ವದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಕಬಡ್ಡಿ ಕ್ರೀಡಾಪಟುವಾಗಿ ಅವರು ನೀಡ್ತಾ ಇರ್ತಕ್ಕಂಥ ಉತ್ತೇಜನ ನಿಜವಾಗ್ಲೂ ಶ್ಲಾಘನೀಯ.
ಇಂಥ ಒಂದು ಮಹತ್ ಕಾರ್ಯಕ್ಕೆ ಚಾಲನೆ ನೀಡಿದಂತ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ವಿಭಾಗದ ಪಂದ್ಯಾವಳಿ ನಮ್ಮ ಬೆಂಗಳೂರಿನ ಒಂದು ಬುದ್ಧಿವಂತರ ಬಡಾವಣೆ ಅಂತ ಹೇಳ್ಬೋದು ಪದ್ಮನಾಭನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಆರ್ಎಂಇ ಅಲ್ಲಿ ರಾಕರ್ಸ್, ಆರ್ಎಂಇ ವರ್ಸಸ್ ರಾಕರ್ಸ್. ಎರಡು ತಂಡದ ನಾಯಕರೇ ಬನ್ನಿ ಇಲ್ಲಿ. ಆರ್ಎಂಇ ಸ್ಪೋರ್ಟ್ಸ್ ಕ್ಲಬ್ ರಾಕರ್ಸ್. ನೋಡಿ ಅಭಿಮಾನಿಗಳು, ನೀವು ಕುಳಿತಿದ್ದೀರಾ, ದಯವಿಟ್ಟು ಸುರಕ್ಷತೆಯಿಂದ ಅಣ್ಣ ಸ್ವಲ್ಪ ಒಂದು 2 ಅಡಿ ದೂರ ಕೂತ್ಕೊಳ್ಳಿ. ಯಾಕಂದ್ರೆ ಎಲೆಕ್ಟ್ರಿಕ್ ಮಳೆ ಸುರಿದಿದೆ, ತೇವಾಂಶ ಇದೆ. ದಯವಿಟ್ಟು ಎಚ್ಚರಿಕೆ ವಹಿಸಬೇಕು. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಲಿದೆ, ದಯವಿಟ್ಟು ಎಚ್ಚರ ವಹಿಸಬೇಕು ಅಭಿಮಾನಿಗಳು. ರಾಕರ್ಸ್ ನಾಯಕ ಇದೀಗ ಅವರ ಆತಂಕ. ಆರ್ಎಂಇ ಎದುರಾಳಿಗಳ ವಿರುದ್ಧ ಲೋನ್ ಪಡೆಯುವಂತ ಒಂದು ಅವಕಾಶವನ್ನ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಪಡ್ತಾ ಇದೆ. ಈ ತಂಡದಲ್ಲಿ ನಿಜವಾಗ್ಲೂ ಒಬ್ಬ ಪ್ರೌಢಶಾಲಾ ಪ್ರತಿಭೆ ಇಲ್ಲಿ ಪ್ರತಿನಿಧಿಸ್ತಾ ಇದೆ. ನಿಜವಾಗ್ಲೂ ಎದುರಾಳಿಗಳ ಲೋನ ಪಡೆಯುವಂತ ಒಂದು ಲೋಲಾಂಕಗಳನ್ನು ಗಳಿಸಿಕೊಳ್ಳುವಂತ ಒಂದು ಸುಲಭ ಅವಕಾಶ. ಇಟ್ಸ್ ಗೋಲ್ಡನ್ ಆಪರ್ಚುನಿಟಿ. ಡೇರಿಂಗ್ ಕ್ಯಾಚ್, ಸಾಮ್ಯತೆ, ಹೊಂದಾಣಿ, ಪರಿಪಕ್ವತೆಯ ಪರಾಕ್ರಮಿಗಳ ಆಟ ಇಲ್ಲಿ ಪ್ರದರ್ಶನವಾಗ್ತಾ ಇದೀಗ ಮಲ್ಲೇಶ್ವರಂ ವಿರುದ್ಧ ಆರಂಭಿಕ ಮೇಲುಗೈನ ಸಾಧಿಸಿಕೊಳ್ತಾ ಇದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಲೊಟ್ಟೆಗೊಲ್ಲಹಳ್ಳಿ ಬೆಂಗಳೂರು. 12-7 5 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಆರಂಭಿಕ ಶುಭ 15-7. ಭಗತ್ ಬಾಯ್ಸ್ ಕ್ಯಾಪ್ಟನ್, ಭಗತ್ ಬಾಯ್ಸ್ ಶಂಕರ್ ನಾಗ್. ಭಗತ್ ಬಾಯ್ಸ್ ಬೇಗ ಬರಬೇಕು. ಹದಿನೈದು 7 ಆರಂಭಿಕ ಹಂತದಲ್ಲಿ ಉತ್ತಮ ಶುಭಾರಂಭದೊಂದಿಗೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಒಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಬಹುತೇಕ ಎಲ್ಲ ಭಗತ್ ಬಾಯ್ಸ್ ಶಂಕರ್ ನಾಗ್ ಕರೆದಂತ ಟೀಮ್ಗಳು ಬೇಗನೆ ರಿಪೋರ್ಟ್ ಮಾಡಬೇಕಿಲ್ಲಿ. ಶಂಕರ್ ನಾಗ್, ಭಗತ್ ಬಾಯ್ಸ್, ಭಗತ್ ಬಾಯ್ಸ್. ಮಹಿಳೆಯರ ವಿಭಾಗದ ಪಂದ್ಯಕ್ಕೆ ಈಗಾಗಲೇ ಮುಖ್ಯ ತೀರ್ಪುಗಾರರು 7 ಸೋಲ್ಜರ್ಸ್. ಬೆಂಗಳೂರಿನ 2 ಬಲಿಷ್ಠ ಮಹಿಳಾ ತಂಡಗಳು ಲಕ್ಷ್ಮಿ ಇಂಡಸ್ಟ್ರೀಸ್, ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. 2 ಮಹಿಳಾ ತಂಡದ ಆಟಗಾರ್ತಿಯರು, ನಾಯಕಿಯರು ಕೂಡಲೇ ಸಜ್ಜಾಗಿರಬೇಕು ಮುಂದಿನ ಪಂದ್ಯಕ್ಕಾಗಿ. ಮಹಿಳೆಯರ ವಿಭಾಗದಲ್ಲೂ ಕೂಡ ಮತ್ತೊಂದು ಅಂಕಣದಲ್ಲಿ ವ್ಯವಸ್ಥಿತವಾಗಿ ಪಂದ್ಯಗಳನ್ನು ನೆರವೇರಿಸಲಾಗುತ್ತೆ. ಇಂದಿಗೆ HMT ಕಾಲನಿ ಬಾಯ್ಸ್ ಸಂಸ್ಥಾಪನೆಗೊಂಡು 60 ವರ್ಷಗಳ ಸುದೀರ್ಘ ಸೇವೆಯನ್ನ ಈ ಕಬಡ್ಡಿ ಕ್ರೀಡೆಗೆ ನೀಡುತ್ತಾ ಬಂದಿರ್ತಾ ಇದೆ. HMT ಕಾಲನಿ ಬಾಯ್ಸ್ ಕ್ರೀಡಾ ಸಂಸ್ಥೆಯ ಹಾಲಿ ಗೌರವ ಅಧ್ಯಕ್ಷರು ಹಾಗೆ ಸ್ವಯಂ ಕಬಡ್ಡಿ ಕ್ರೀಡಾಪಟುವಾಗಿ ಕಬಡ್ಡಿಯ ಕ್ರೀಡೆಗೆ ನೀಡ್ತಾ ಇರತಕ್ಕಂಥ ಈ ಒಂದು ಕ್ರೀಡಾ ಮನೋಭಾವ, ಕ್ರೀಡಾ ಸೇವಾ ಮನೋಭಾವಕ್ಕೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸನ್ಮಾನ್ಯ ಶ್ರೀ ಅಶೋಕ್ ರವರ ಕಬಡ್ಡಿ ಕ್ರೀಡಾ ಸೇವಾ ಮನೋಭಾವನ ಅತ್ಯಂತ ಗೌರವಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಶ್ಲಾಘಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಇನ್ ವುಮೆನ್ ಸೆಕ್ಷನ್, ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಬಿ ಗೆಟ್ ರೆಡಿ. ಈ ಪಂದ್ಯದ ಪ್ರಥಮಾರ್ಧದ ಆರಂಭದಲ್ಲಿ ಭಾರತ್ ಸ್ಪೋರ್ಟ್ಸ್ ಮೇಲುಗೈನ ಸಾಧಿಸಿಕೊಳ್ತಾ ಇದೆ. ಎರಡು ತಂಡಗಳಲ್ಲಿ ಉದ್ಯಮ ಆಟಗಾರರು ಉತ್ತಮ ಪ್ರದರ್ಶನವನ್ನ, ದಿಟ್ಟ ಆಟದ ಪ್ರತ್ಯುತ್ತರ ಪ್ರದರ್ಶನವನ್ನ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಎದುರಾಳಿ ಮಲ್ಲೇಶ್ವರಂ ತಂಡಕ್ಕೆ ನೀಡ್ತಾ ಇದೆ.
ಶಿವಲಿಂಗಪ್ಪ ಸರ್. ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಭಿ ದಾಳಿ ವಿಭಾಗದಲ್ಲಿ 7 ಆಟಕ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ 7 ಅಂಕದ ಮುನ್ನಡೆಯಲ್ಲಿರುವಂತಹ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಒಬ್ಬ ಡಿಫೆಂಡರ್ ಇಲ್ಲಿ ಸೆಲ್ಫ್ ಔಟ್ ಆದ್ರು. ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ನಿಯಂತ್ರಣ ತಪ್ಪಿ ಲಾಬಿಯನ್ನು ಪ್ರವೇಶ ಮಾಡಿರೋದ್ರಿಂದ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಬೇಡವಾದಂತಹ ಒಂದು ಹಿಡಿತಕ್ಕೆ ಮುಂದಾದ್ರು ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಅನುಭವಿ ಆಟಗಾರ ಶಂಕರ್ ಅವರನ್ನ ಸಹ ಇಲ್ಲಿ ಕಾಣಬಹುದಾಗಿದೆ. ಶಂಕರ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಹಿರಿಯ ಆಟಗಾರನಾಗಿ ಜೂನಿಯರ್ ಭಾಗದಲ್ಲಿ ರಾಜ್ಯ ತಂಡದ ಹಲೋ, ಮುಂದಿನ ಪಂದ್ಯ ಹಲೋ, ಕ್ಯಾಪ್ಟನ್ ಆಫ್ ಬಿಟಿಎಂ ತಂಡದ ನಾಯಕ ತಾವು ಬರೆದಿದ್ದಲ್ಲಿ ವಾಕ್ ಅವರು ಘೋಷಿಸಲಾಗುತ್ತೆ. ಹಾಗೆ ಭಗತ್ ಬಾಯ್ಸ್ ಕ್ಯಾಪ್ಟನ್ ಎಲ್ಲಿದ್ದೀರಾ? ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಬಿಟಿಎಂ ಮಾನ್ಸೂನ್ ಪ್ರಥಮಾರ್ಧದ ಮುಕ್ತಾಯದಲ್ಲಿ ಈ ಪ್ರಥಮ ಪಂದ್ಯದಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ ತಂಡದ ವಿರುದ್ಧ 8 ಅಂಕಗಳ ಆರಂಭಿಕ ಮುನ್ನಡೆಯನ್ನ ಗಳಿಸಿಕೊಳ್ತಾ ಈ ಪಂದ್ಯದ ಪ್ರಥಮಾರ್ಧದಲ್ಲಿ ಮೇಲುಗೈನ 8 ಅಂಕಗಳ ಮುನ್ನಡೆಯ ಮೇಲುಗೈನ ಸಾಧಿಸಿಕೊಳ್ತಾ ಇದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್. 19-11 in favor of Bharat Sports Club. Bharat Sports Club leading by 8 points at the end of half time. ಪ್ರಥಮಾರ್ಧದ ಮುಕ್ತಾಯದಲ್ಲಿ 8 ಅಂಕ. ಮುಂದಿನ ಪಂದ್ಯ ಕಾಡುಗೋಡಿ ವಿರುದ್ಧ ಬಾಶ್ ಬ್ಯಾಕ್. 2 ತಂಡಗಳಿಗೆ ಅದು ಮೊದಲ ಕರೆ. ಮುಂದಿನ ಪಂದ್ಯ ಬೇಗ ರೆಡಿ ಆಗಬೇಕು, ಬೇಗ ಬರಬೇಕು. ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಹಾಫ್ ಟೈಮ್ ಸ್ಕೋರ್ 19-11 ಇನ್ ಫೇವರ್ ಆಫ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಕಾಡುಗೋಡಿ ವಿರುದ್ಧ ಬಾಶ್ ಬ್ಯಾಕ್. 2 ತಂಡಗಳಿಗೆ ಇದು 2ನೇ ಕರೆ. ಬೇಗ ರೆಡಿಯಾಗಿ ಬರಬೇಕು ಈ ಮ್ಯಾಚ್ ಮುಗಿಯುವಷ್ಟರಲ್ಲಿ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ದಾಳಿಯಲ್ಲಿ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜೆರ್ಸಿ ನಂಬರ್ 5 ಆಟಗಾರ. ದ್ವಿತೀಯಾರ್ಧದಲ್ಲಿ ಕಾದು ನೋಡಬೇಕಾಗಿದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಯಾವ ರೀತಿಯಾಗಿ ಆ ಲೀಡ್ ಅನ್ನ ಇಲ್ಲಿ ಕಾಪಾಡಿಕೊಳ್ತಾರೆ ಅಂತ ಹೇಳಿ. 2 ಬಲಿಷ್ಠ ತಂಡಗಳು ಈ ಪ್ರಥಮ ಪಂದ್ಯದಲ್ಲಿ ಮುಖಾಮುಖಿಯಾಗಿದೆ. ಯುವ ಉದಯೋನ್ಮುಖ ಆಟಗಾರನ್ನು ಹೊಂದಿರುವಂತಹ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ವಿಭಾಗ ಕಾಡುಗೋಡಿಯವರು ಬನ್ನಿ ಇಲ್ಲಿ. ಕಾಡುಗೋಡಿ ಟೀಮ್ ಇಲ್ಲ ನಿಮ್ದೆ. BTM ಬಾಶ್ ಬ್ಯಾಕ್ ಏನೇ ಇರೋದು. ಹೋಗಿ ಬೇಗ. ಕಾಡುಗೋಡಿ ಟೀಮ್ ಕ್ಯಾಪ್ಟನ್ ಬನ್ನಿ ಇಲ್ಲಿ. ಟೀಮ್ಸ್ ಬಂದವರು ಬೇಗ ಕ್ಯಾಪ್ಟನ್ ಇಲ್ಲಿ ಬಂದು ರಿಪೋರ್ಟ್ ಕೊಡಬೇಕು. ಇಲ್ಲ ವಾಕ್ ಅವ್ರು ಕೊಟ್ಟು ಬೇರೆ ಚಾನ್ಸ್ ಕೊಡ್ತೀವಿ. ಟೀಮ್ ಕರೆದಂತ ಟೀಮ್ಗಳು ಬೇಗ ಬರ್ದು ಎಂಟ್ರಿ ಕೊಡಲಿಲ್ಲ ಅಂದ್ರೆ ಬೇರೆ ಚಾನ್ಸ್ ಕೊಡ್ತೀವಿ ನಾವು. ವಾಕ್ ಅವ್ರು ಕೊಟ್ಟು. ಕಾಡುಗೋಡಿ ಕ್ಯಾಪ್ಟನ್ ಮನೆಯಲ್ಲಿ ಸಾಕಷ್ಟು ವೇಗದ ದಾಳಿ ಆದ್ರೆ ದಾಳಿಗಾರ ಇಲ್ಲಿ ಲಾಬಿಯನ್ನು ಪ್ರವೇಶ ಮಾಡಿ ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಅದ್ಧೂರಿಯಾದಂತಹ ಬೇಗ ರೆಡಿಯಾಗಿ ಬರಬೇಕು.
ಪಂದ್ಯಾವಳಿಯನ್ನ ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಇದೀಗ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗಣ್ಯತೆಗೊಂಡರು ನಮ್ಮ ಬಿಬಿಎಂಪಿಯ ಎಲ್ಲ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರುಗಳು, ಹಾಲಿ ಮಾಜಿ ಹಾಗೆ ಹಾಲಿ ಸಂಸದರು, ಲೋಕಸಭಾ ಸದಸ್ಯರು ಪಿ ಸಿ ಮೋಹನ್ ಸರ್ ಅವರು ಈ ಒಂದು ಬಡಾವಣೆಗೆ ಆಗಮಿಸಿ ಒಂದು ಮಹತ್ಕಾರ್ಯ ಚಾಲನೆ ನೀಡಿ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಸಿ ಮೋಹನ್ ರವರಿಗೆ ನಮ್ಮ ಈ ಭಾಗದ ಬಡಾವಣೆಯ ಸಂಗತಿ ವೆಂಕಟೇಶ್ ಅವರು ಮತ್ತು ಸಹೋದ್ಯೋಗಿಗಳು, ಬಿಬಿಎಂಪಿ ಸದಸ್ಯರು, ಬಿಟಿಎಂ ಬೇಗನೆ ರೆಡಿಯಾಗಿ ಬೇಗ ಬರಬೇಕು. ಶ್ರೋತೃಗಳೆಲ್ಲರೂ ಕೂಡ ಅತ್ಯಂತ ಆತ್ಮೀಯವಾಗಿ ಗೌರವಾಧಾರದ ಬೀಳ್ಕೊಡುಗೆ ನೀಡುತ್ತಾ ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಈ ಅಮೃತಗಳಿಗೆ ಒಂದು ಅದ್ಭುತವಾದಂತಹ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಈ ಅಮೃತಗಳಿಗೆಯಲ್ಲಿ ಎಲ್ಲ ಈ ಪಂದ್ಯಾವಳಿಯ ಯಶಸ್ಸಿಗೆ ಕಾರಣೀಭೂತರಾದಂತಹ ವೇದಿಕೆ ಮೇಲೆ ವಿರಾಜಮಾನರಾಗಿದ್ದ ಎಲ್ಲ ಗಣ್ಯರಿಗೆ ನಾನು ಹೃದಯಪೂರ್ವಕವಾಗಿ ಬೆಂಗಳೂರು ನಗರ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ನ ಪರವಾಗಿ ಹಾಗೆ ಇಲ್ಲಿ ನೆರೆದ ಜನಸಮ್ಮತ ಪರವಾಗಿ ಅತ್ಯಂತ ಗೌರವಾಧಾರದ ಬೀಳ್ಕೊಡುಗೆಯನ್ನು ನೀಡುತ್ತಾ ಇವೆ. ತಮ್ಮ ಪೂಜ್ಯ ತಂದೆಯ ಸ್ಮರಣಾರ್ಥವಾಗಿ ದಿವಂಗತ ರಾಮಯ್ಯ ಮೆಮೋರಿಯಲ್ ಕಪ್ ಸುದೀರ್ಘ 20 ವರ್ಷಗಳ ಅವಧಿಯಿಂದ ನೆರವೇರ್ತಾ ಬರ್ತಾ ಇದೆ. HMT ಕಾಲ್ಬಾಯ್ಸ್ನ ಕಬಡ್ಡಿ ಕ್ರೀಡಾ ಮಹಿಳೆಯರ ಪಂದ್ಯ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶಂಕರ್ ನಾಗ್. ಎರಡು ತಂಡದ ಆಟಗಾರ್ತಿಯರು ಅಂಕಣಕ್ಕೆ ಬರಬೇಕು. ತಮಗಿದೆ ಎರಡನೇ ಕರೆ. HMT ಕಾಲನಿ ಬಾಯ್ಸ್ ಕ್ರೀಡಾ ಸಂಸ್ಥೆ ಸ್ಥಾಪನೆಗೊಂಡು ಇದೀಗ 60 ವರ್ಷಗಳನ್ನ ಪೂರೈಸ್ತಾ ಇದೆ. ಈ ಸುಸಂದರ್ಭದಲ್ಲಿ 60 ವರ್ಷಗಳ ಸುದೀರ್ಘಾವಧಿಯ ಒಂದು ಸೇವೆಯನ್ನ ಕಬಡ್ಡಿ ಕ್ರೀಡೆಗೆ ನೀಡಿದಂತ ಸ್ಟೇಜ್ ಮುಂದ್ಗಡೆ ಯಾರು ನಿಂತಿದ್ದೀರಾ ದಯವಿಟ್ಟು ಇಲ್ಲಿ ವೆಕೆಟ್ ಮಾಡ್ಕೊಡ್ಬೇಕು. ಇಲ್ಲಿ ನಮಗೆ ಮ್ಯಾಚ್ ಕಾಣೋದಿಲ್ಲ, ಇಲ್ಲಿ ವೆಕೆಟ್ ಮಾಡ್ಕೊಡ್ಬೇಕು ಸರ್. ಕೂತ್ಕೋಬೇಕು, ನೀವು ಚೇರ್ ಹಾಕೊಂಡು ಒಳಗಡೆ ಚೇರ್ ಹಾಕೊಂಡು ಕೂತ್ಕೊಳ್ಳಿ ಸರ್, ಪರವಾಗಿಲ್ಲ. ದಯವಿಟ್ಟು ಇಲ್ಲಿ ಯಾರು ನಿಂತ್ಕೋಬೇಡಿ, ಒಳಗಡೆ ಬೇಕಾದ್ರೆ ಚೇರ್ ಹಾಕೊಂಡು ಕೂತ್ಕೊಳ್ಳಿ. ಚೇರ್ ಹಾಕೊಂಡು ಕೂತ್ಕೋಬಹುದು, ಅವರು ವಾಲಂಟಿಯರ್ಸ್ ಚೇರ್ ಹಾಕೊಂಡು ಕೂತ್ಕೋಬಹುದು ಸರ್ ಒಳಗಡೆ, ಏನು ಪ್ರಾಬ್ಲಮ್ ಇಲ್ಲ. ಚೇರ್ ಹಾಕೊಂಡು ಕೂತ್ಕೊಳ್ಳಿ ಸರ್ ಒಳಗಡೆ, ಇಲ್ಲ ಅಂದ್ರೆ ಹೊರಗಡೆ ಕೂತ್ಕೊಳ್ಳಿ ಚೇರ್ ಹಾಕೊಂಡು. HMT ಕಾಲನಿ ಬಾಯ್ಸ್ ಸುದೀರ್ಘ 60 ವರ್ಷಗಳ ಸೇವೆಯನ್ನು ಕಬಡ್ಡಿ ಕ್ರೀಡೆಗೆ ನೀಡ್ತಾ ಬರ್ತಾ ಇದೆ. ಇಂದಿಗೆ 60 ವರ್ಷಗಳ ಒಂದು ಸಾರ್ಥಕ ಸೇವೆಯನ್ನು ನೀಡಿದ HMT ಕಾಲನಿ ಬಾಯ್ಸ್ ಸಂಸ್ಥಾಪನೆಗೊಂಡು 60 ವರ್ಷಗಳನ್ನ ಪೂರೈಸ್ತಾ ಇದ್ದು, HMT ಕಾಲನಿ ಬಾಯ್ಸ್ನ ಒಬ್ಬ ಹಿರಿಯ ಕಬಡ್ಡಿ ಕ್ರೀಡಾಪಟುವಾಗಿ HMT ಕ್ರೀಡಾ ಸಂಸ್ಥೆಯ ಹಾಲಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅವರ ಪೂಜ್ಯ ತಂದೆಯವರಾದಂತಹ ದಿವಂಗತ ರಾಮಯ್ಯನವರ ಒಂದು ಸ್ಮರಣಾರ್ಥವಾಗಿ ಇದೇ ಪದ್ಮನಾಭನಗರ ಮತ್ತು ನಮ್ಮ ಯಡೂರು ಲೇಕ್ನಲ್ಲಿ ಇದೇ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ NR ರಮೇಶ್ವರನವರು ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಕ್ರೀಡಾಕೂಟವನ್ನು ಜರುಗಿಸಿದ್ರು. ಇದು 2ನೇ ಬಾರಿ ನಮ್ಮ ಪದ್ಮನಾಭನಗರ ಬಡಾವಣೆಯಲ್ಲಿ ನೆರವೇರ್ತಾ ಇದೆ. ಇನ್ನು 18 ವರ್ಷಗಳು ಕೂಡ ಕೇಶವ ಕ್ರೀಡಾ ಮಂಡಳಿಯ ಮತ್ತು HMT ಕಾಲನಿ ಬಾಯ್ಸ್ನ ಆತಿಥ್ಯದಲ್ಲಿ ಬೆಂಗಳೂರಿನ ದೇವಸಂದ್ರ ಡಾಲರ್ಸ್ ಕಾಲೋನಿಯಲ್ಲಿ ನೆರವೇರಿ ಬಂದಿದೆ. 20ನೇ ವರ್ಷದ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಇದೀಗ ಆರಂಭ ಕಂಡುಕೊಳ್ತಾ ಇದೆ. ಈ ಪಂದ್ಯಾವಳಿಯ ಪ್ರಪ್ರಥಮ ಅಧಿಕೃತ ಪಂದ್ಯ ಮಲ್ಲೇಶ್ವರಂ ವಿರುದ್ಧ ಭಗತ್ ಸ್ಪೋರ್ಟ್ಸ್ ಕ್ಲಬ್ ನಡುವೆ ಏರ್ಪಡ್ತಾ ಇದ್ದು, ಭಾರತ್ ಸ್ಪೋರ್ಟ್ಸ್ ಕ್ಲಬ್ 30 ಅಂಕಗಳನ್ನ 16 ಅಂಕಗಳನ್ನ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ಏಕಪಕ್ಷೀಯವಾಗಿ ಈ ಪಂದ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಈ ಪಂದ್ಯದ ಮೇಲೆ ಏಕಪಕ್ಷೀಯ ಮೇಲುಗೆಯನ್ನು ಸಾಧಿಸಿಕೊಳ್ತಾ ಇದೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಶಂಕರ್ ತಂಡದ ನಾಯಕ, ಅನುಭವಿ ಕಿಲಾಡಿ ಕೂಡ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಕೂಡ ಸ್ಥಾನವನ್ನು ಪಡೆದುಕೊಂಡಂತಹ ಒಬ್ಬ ಅನುಭವಿ ಕಿಲಾಡಿ. ಆ ತಂಡದ ನಾಯಕನ ಒಂದು ಅತ್ಯುತ್ತಮ ನಿರ್ವಹಣೆಯೊಂದಿಗೆ 31-17 ಪಂದ್ಯ ಸಾಗ್ತಾ ಇದೆ. ನಿರ್ಣಾಯಕ 5 ನಿಮಿಷಗಳ ನಿಶಾನೆಯನ್ನ ನೀಡ್ತಾ ಇದ್ದಾರೆ ನಿರ್ಣಾಯಕರು. (31-17) 18ರಲ್ಲಿ ಪಂದ್ಯ. ಬಹುತೇಕ ಪಂದ್ಯವನ್ನ ಗೆಲ್ಲುವ ನಿಟ್ಟಿನಲ್ಲಿ ಆತ್ಮವಿಶ್ವಾಸದ ಆಕ್ರಮಣಕಾರಿ ಆಟಗಾರರು ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಮೇಲುಗೈನತ್ತ ಸಾಕ್ತಾ ಇದೆ. ಪ್ರೇಕ್ಷಕರು ಕೂಡ ಆತನ ದಿಟ್ಟಾಟದ ಪ್ರದರ್ಶನಕ್ಕೆ ಮೆಚ್ಚುಗೆಯನ್ನ ಕರತಾಳದೊಂದಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಪ್ರಥಮ ಗೆಲುವಿನ ಅಭಿಯಾನ ಆರಂಭಿಸಿದೆ ಅಂತಾನೆ ಹೇಳಬಹುದು.
ಕ್ಯಾಪ್ಟನ್ ಆಫ್ ವಿಶ್ವೇಶ್ವರಯ್ಯ ತಂಡ ಬಂದಿಲ್ಲ ನೋಡಿ, ನೀವು ಬಂದಿಲ್ಲ ಅಂದ್ರೆ ಬೇರೆ ತಂಡಕ್ಕೆ ಅವಕಾಶ ನೀಡಲಾಗುತ್ತೆ. ಹಾಗೂ ಗ್ಯಾಲಕ್ಸಿ ತಂಡ ಹಾಗೆ ಉತ್ತಮವಾದಂತಹ ಟ್ಯಾಕಲ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಹೊಂದಾಣಿಕೆ ಒಂದು ಹಿಡಿತವನ್ನ ಕಾಣಬಹುದಾಗಿದೆ. ಸರಿಸಾಟಿ ಇಲ್ಲದ ಸಾಮರ್ಥ್ಯ ಭರಿತ ಆಟದ ಪ್ರದರ್ಶನವನ್ನು ನೀಡುತ್ತಾ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯವನ್ನ ಗೆಲ್ಲುವ ನಿಟ್ಟಿನಲ್ಲಿ ದಾಪುಗಳ 4 ನಿಮಿಷಗಳ ನಿರ್ಣಾಯಕ ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 34-18 ಮತ್ತೊಂದು ಯಶಸ್ವಿ ಟಚ್ ಪಾಯಿಂಟ್ ನೊಂದಿಗೆ ಒನ್ ಮೋರ್ ಸಕ್ಸಸ್ಫುಲ್ ಹ್ಯಾಂಡ್ ಟಚ್ ಪಾಯಿಂಟ್ ಗೋಸ್ ಟು ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಇಂದು ಆರಂಭಗೊಂಡಂತಹ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರನನ್ನ ಸಹ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಕಾಣಬಹುದಾಗಿದೆ. ಉತ್ತಮವಾದಂತಹ ಒಂದು ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ಪ್ರಯತ್ನ ಆಟದಲ್ಲಿದೆ. ಈ ವಯಸ್ಸಲ್ಲಿ ಕಬಡ್ಡಿ ಆಡೋದನ್ನ ಕಲಿಬೇಕು. ಆತ ಮಾತ್ರ ಒಬ್ಬ ಶ್ರೇಷ್ಠ ಆಟಗಾರ ಆಗ್ತಾನೆ. ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಲಿ. ನಿಮ್ಮ ಚಪ್ಪಾಳೆ ನಿಜವಾಗ್ಲೂ ಅವನಿಗೆ ಅಭಿಮಾನಪೂರ್ವಕವಾಗಿ ಅವನ್ನ ಬೆಳೆಸುತ್ತೆ, ಬೆಂಬಲಿಸುತ್ತೆ. ಫೈನಲ್ ಕಾಲ್ ಗರ್ಲ್ಸ್ ಟೀಮ್ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮೊಮೆಂಟ್ ಆಫ್ ಮ್ಯಾಚ್. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಮಹಿಳಾ ವಿಭಾಗದಲ್ಲಿ ಕಣವೊಂದರಲ್ಲಿ ಶಂಕರ್ನಾಗ್ ಹಾಗೂ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ಎರಡು ಮಹಿಳಾ ತಂಡಕ್ಕೆ ಇದು ಅಂತಿಮ ಕರೆ. ಕಣವೊಂದರಲ್ಲಿ ಮುಂದಿನ ಪಂದ್ಯ ಕಣವೊಂದರಲ್ಲಿ BTM ವರ್ಸಸ್ ಬಾಷ್ಬ್ಯಾಟ್. ಕಣ ಎರಡರಲ್ಲಿ 7 ಸೋಲ್ಡರ್ಸ್ ವಿರುದ್ಧ ಚೆಲ್ಸಿ. ಕಣ ಎರಡರಲ್ಲಿ ಸೆವೆನ್ ಸೋಲ್ಡರ್ ವರ್ಸಸ್ ಚೆಲ್ಸಿ. ಎರಡು ತಂಡಗಳಿಗಿದು ಪ್ರಥಮ ಕರೆ. ಉತ್ತಮವಾದಂತಹ ಟ್ಯಾಕಲ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಕೊನೆಯ ಕ್ಷಣದಲ್ಲೂ ಸಹ ಅದ್ಭುತವಾದಂತಹ ಟ್ಯಾಕಲ್ಗಳ ಮೂಲಕ ಇಲ್ಲಿ ಲೀಡ್ ಅನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಎರಡು ತಂಡದ ನಾಯಕರೇ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮತ್ತೊಮ್ಮೆ ಯುವ ಪ್ರತಿಭೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಅಂತ ಹೇಳ್ಬೋದು. ಪುಟ್ಟ ಪೋರ ಜೋರ ಚಪ್ಪಾಳೆ ಬರಲಿ ಆತನಿಗೋಸ್ಕರ. ಒಂದು ಅಂಕ ಗಳಿಸಿದ ಆತ್ಮವಿಶ್ವಾಸದಲ್ಲಿ ಪುಟ್ಟ ಪೋರನ ದಿಟ್ಟ ಆಟ. ಅಂತೂ ಇಂತೂ ಭಾರತ್ ಗೆಲುವಿನ ರೇಖೆ ದಾಟ್ತಾ ಇದೆ. ಗೆಲುವಿನ ಸೆಕೆಂಡ್ಗಳ ಜಾಸ್ತಿ ಆಯ್ತಪ್ಪ, ಕೇಳಿಸ್ತಾ ಇಲ್ಲ ಕಬಡ್ಡಿ ಅಂತ. ಸ್ವಲ್ಪ ಬಿಟ್ಟು ಬಿಟ್ಟು ಹೇಳಿ, ಸ್ಕೋರ್ ಹೇಳಿ. ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ವಾಕ್ ಅವ್ರು ಕೊಡ್ತಿದ್ದೀವಿ. ನೀವು ಇನ್ನು 2 ನಿಮಿಷದಲ್ಲಿ ಬಂದು ರಿಪೋರ್ಟ್ ಮಾಡ್ಕೊಳ್ಳ ಅಂದ್ರೆ ಆಜಾದ್ ಸ್ಪೋರ್ಟ್ಸ್ ಕ್ಲಬ್. ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. ಎರಡು ತಂಡ ಆಟಗಾರ್ತಿಯರು ಕೂಡಲೇ ಅಂಕಣಕ್ಕೆ. ಈ
ಪ್ರಥಮ ಪಂದ್ಯದಲ್ಲಿ ಈಗಾಗಲೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ಭರ್ಜರಿಯಾದಂತಹ ಒಂದು ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯಗಳಲ್ಲಿ ಭಾಗವಹಿಸಿದಂತಹ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಸಹ ಧನ್ಯವಾದ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಜನನಾಯಕರು ಅಭಿವೃದ್ಧಿ ಅಧಿಕಾರರು ಆಗಿರುವಂತಹ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಪೂಜ್ಯ ತಂದೆಯವರಾಗಿರುವಂತಹ ದಿವಂಗತ ಕೆ ರಾಮರವರ ಸ್ಮರಣಾರ್ಥವಾಗಿ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ